ಹಾಯ್ ಥಿಂಕರ್ಸ್, ವಿಚಿತ್ರವಾದ ತಿಂಡಿಗಳ ಬಗ್ಗೆ ಮಾತನಾಡುವಾಗ ನಮಗೆ ಮೊದಲಿಗೆ ನೆನಪಿಗೆ ಬರೋದು ಮಾತ್ರ ಚೈನಾದವರು. ಯಾಕಂದ್ರೆ ಚೈನಾದಲ್ಲಿ ತಿನ್ನುವ ತಿಂಡಿಗಳನ್ನ ಜಗತ್ತಿನಲ್ಲಿ ಯಾರು ಕೂಡ ತಿನ್ನೋದಿಲ್ಲ. ಅಂತಹ ವಿಚಿತ್ರವಾದ ಮತ್ತು ಅಸಹ್ಯಕರ ತಿಂಡಿಗಳನ್ನ ಕೇವಲ ಈ ಚೀನಾದವರು ಮಾತ್ರವೇ ತಿಂತಿದ್ದಾರೆ. ಇವರು ಜಿರಳೆಗಳಿಂದ ಹಿಡಿದು ಎಲ್ಲಾ ತರಹದ ಕೀಟಗಳನ್ನ ಕೂಡ ತಿಂತಾರೆ. ಸೊ ಫ್ರೆಂಡ್ಸ್, ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಚೈನಾದವರು ತಿನ್ನುವ ಕೆಲವು ಅಸಹ್ಯಕರ ತಿಂಡಿಗಳ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಆ ತಿಂಡಿಗಳನ್ನ ತಿನ್ನೋದಿರ್ಲಿ, ಅವುಗಳನ್ನ ನೋಡಿದ್ರೇನೆ ನಿಮ್ಗೆ ಭಯ ಆಗುತ್ತೆ. ಒಂದು ವೇಳೆ ನೀವು ಊಟ ಮಾಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ ಆಮೇಲೆ ನೋಡಿ. ನಂಬರ್ 9 ಬಾಲಟ್. ಈ ಡಿಶ್ ಅನ್ನ ಮೊಟ್ಟೆಯಿಂದ ತಯಾರಿ ಮಾಡ್ತಾರೆ. ಮೊಟ್ಟೆ ಹೆಸರು ಕೇಳಿದ ತಕ್ಷಣ ಸಾಮಾನ್ಯವಾಗಿ ಮೊಟ್ಟೆಯನ್ನ ಎಲ್ಲರೂ ತಿಂತಾರೆ. ಅದರಲ್ಲಿ ವಿಚಿತ್ರವೇನಿದೆ ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ನೀವು ತಿನ್ನುವ ಮೊಟ್ಟೆಗೂ ಇವರು ತಿನ್ನುವ ಮೊಟ್ಟೆಗೂ ತುಂಬಾನೇ ವ್ಯತ್ಯಾಸ ಇದೆ. ಮೊದಲು ಈ ಮೊಟ್ಟೆಯಲ್ಲಿ ಮರಿ ಬೆಳೆಯೋದಕ್ಕೆ ಬಿಡ್ತಾರೆ. ಅಂದ್ರೆ 14ರಿಂದ 21 ದಿನಗಳ ಕಾಲ ಮೊಟ್ಟೆಗೆ ಕಾವನ್ನ ಕೊಡ್ತಾರೆ. ಇದರಿಂದ ಮೊಟ್ಟೆಯ ಒಳಗಡೆ ಬೆಳೀತಾ ಇರುವ ಮರಿ 90% ಅಷ್ಟು ತಯಾರಾಗುತ್ತೆ. ಇನ್ನೇನು 2-3 ದಿನಗಳಲ್ಲಿ ಮರಿ ಹೊರಗಡೆ ಬರುತ್ತೆ ಅನ್ನುವಾಗ ಅದನ್ನ ಬೇಯಿಸಿಕೊಂಡು ತಿಂತಾರೆ. ಅಂದ್ರೆ ಮೊದಲಿಗೆ ಆ ಮೊಟ್ಟೆಯನ್ನ ನೀರಿನಲ್ಲಿ ಬೇಯಿಸಿ ಅದರ ಮೇಲಿರುವ ಸಿಪ್ಪೆಯನ್ನ ತೆಗೆದ ಮೇಲೆ ಅದರ ಮೇಲೆ ಉಪ್ಪು, ವಿನಿಗರ್ ಅಥವಾ ಸಾಸನ್ನ ಹಾಕೊಂಡು ತಿಂತಾರೆ. ಅವರ ಪ್ರಕಾರ ಈ ತರದ ಮೊಟ್ಟೆಯಲ್ಲಿ ಸಾಮಾನ್ಯವಾದ ಮೊಟ್ಟೆಗಿಂತ ಹೆಚ್ಚು ಪ್ರೋಟೀನ್ಸ್ ಇರುತ್ತಂತೆ. ಈ ತಿಂಡಿಯನ್ನ ಚೈನಾದವರು ಬಿಟ್ಟು ಬೇರೆ ಯಾರು ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವೇನಾದ್ರೂ ಇದನ್ನ ತಿನ್ನೋದಕ್ಕೆ ಟ್ರೈ ಮಾಡಿದ್ರೆ ಅದರಿಂದ ಬರುವ ಕೆಟ್ಟ ವಾಸನೆಗೆ ನಿಮ್ಗೆ ವಾಂತಿ ಬರೋದು ಪಕ್ಕಾ. ನಂಬರ್ 8 ಸೆಂಚುರಿ ಎಗ್. ಫ್ರೆಂಡ್ಸ್, ಈ ಮೊಟ್ಟೆಯನ್ನ 1000 ವರ್ಷಗಳ ಮೊಟ್ಟೆ ಅಥವಾ ಪ್ರಿಸರ್ವ್ಡ್ ಎಗ್ ಎಂದು ಕರೀತಾರೆ. ಈ ಮೊಟ್ಟೆಯನ್ನ ನೋಡಿದ ನಿಮ್ಗೆ ಇದು ಯಾವುದು ಹೊಸ ತರಹದ ಮೊಟ್ಟೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಮೊಟ್ಟೆ ನೋಡೋದಕ್ಕೆ ಕಪ್ಪು ಬಣ್ಣದಲ್ಲಿ ವಿಚಿತ್ರವಾಗಿ ಕಾಣಿಸುತ್ತೆ. ಅಷ್ಟಕ್ಕೂ ಯಾವ ಜೀವಿಯ ಮೊಟ್ಟೆ ಅಂತ ನಿಮ್ಗೆ ಡೌಟ್ ಬಂದಿರಬಹುದು. ಆದ್ರೆ ಇದು ಕೂಡ ನಾವೆಲ್ಲರೂ ತಿನ್ನುವ ಕೋಳಿ ಮೊಟ್ಟೆನೆ. ಆದ್ರೆ ಚೀನಾದವರು ಬೇಕಂತಲೇ ಆ ಮೊಟ್ಟೆಗಳನ್ನ ಕಪ್ಪು ಬಣ್ಣಕ್ಕೆ ಬದಲಾಯಿಸಿಕೊಂಡು ತಿಂತಾರೆ. ಅದು ಹೇಗೆ ಅಂದ್ರೆ, ಮೊದಲು ಕೋಳಿ ಮೊಟ್ಟೆಗಳನ್ನ ಅಥವಾ ಬೇರೆ ಯಾವ್ದಾದ್ರು ಮೊಟ್ಟೆಗಳನ್ನ ತೆಗೆದುಕೊಂಡು ಒಂದು ವಿಚಿತ್ರವಾದ ಮಿಶ್ರಣವನ್ನ ಮೊಟ್ಟೆಯ ಮೇಲೆ ಹಚ್ಚಿ ಕೆಲವು ವಾರಗಳ ಕಾಲ ಇಲ್ಲ ಕೆಲವು ತಿಂಗಳುಗಳ ಕಾಲ ಮಣ್ಣಿನಲ್ಲಿ ಮುಚ್ಚಿಡ್ತಾರೆ. ಆ ಮಿಶ್ರಣವನ್ನ ತಯಾರಿಸಲು ಕ್ಲೇ, ಉಪ್ಪು ಹಾಗೂ ಇತರೆ ಪದಾರ್ಥಗಳನ್ನ ಕೂಡ ಬಳಸ್ತಾರೆ. ಈ ರೀತಿ ಸ್ಟೋರ್ ಮಾಡಿಟ್ಟ ಮೊಟ್ಟೆಯನ್ನ ಒಂದು ತಿಂಗಳ ನಂತರ ತೆಗೆದು ನೋಡಿದಾಗ ಅದು ಕಪ್ಪು ಬಣ್ಣಕ್ಕೆ ಇಲ್ಲ ಬ್ರೌನ್ ಬಣ್ಣಕ್ಕೆ ಬದಲಾಗಿರುತ್ತೆ. ಮೊಟ್ಟೆಯ ಒಳಗಡೆ ಇರುವ ಬಿಳಿ ಬಣ್ಣದ ಪದಾರ್ಥ ಕಪ್ಪು ಇಲ್ಲ ಬ್ರೌನ್ ಬಣ್ಣಕ್ಕೆ ಬದಲಾಗಿರುತ್ತೆ. ನಂಬರ್ 7 ಡೀಪ್ ಫ್ರೈಡ್ ಸ್ಪೈಡರ್. ಫ್ರೆಂಡ್ಸ್, ಸ್ಪೈಡರ್ ನ ಹೆಸರು ಕೇಳಿದ ತಕ್ಷಣ ತುಂಬಾ ಜನರಿಗೆ ಒಂಥರ ವಿಯರ್ಡ್ ಫೀಲಿಂಗ್ ಬರುತ್ತೆ. ಇದೊಂದು ಚಿಕ್ಕ ಗಾತ್ರದ ಕೀಟ. ಬಲೆಯನ್ನ ಕಟ್ಟಿ ಅದಕ್ಕಿಂತ ಚಿಕ್ಕ ಪುಟ್ಟ ಜೀವಿಗಳನ್ನ ಇದು ಬೇಟೆಯಾಡಿ ತಿನ್ನುತ್ತೆ. ಸಾಮಾನ್ಯವಾಗಿ ನಾವು ನೋಡಿರುವ ಸ್ಪೈಡರ್ ಗಳು ತುಂಬಾನೇ ಚಿಕ್ಕದಾಗಿರ್ತವೆ. ಆದ್ರೆ ಕಾಡಿನಲ್ಲಿ ಈ ಸ್ಪೈಡರ್ ಗಳ ಸೈಜ್ ತುಂಬಾನೇ ದೊಡ್ಡದಾಗಿರುತ್ತೆ. ಆದ್ರೆ ಚೀನಾದವರು ಈ ಸ್ಪೈಡರ್ ಗಳನ್ನ ಕೂಡ ಫ್ರೈ ಮಾಡ್ಕೊಂಡು ತಿಂತಾರೆ. ಕೆಲವು ಸ್ಪೈಡರ್ ಗಳಲ್ಲಿ ವಿಷ ಇರೋದಿಲ್ಲ ಹಾಗೂ ಇನ್ನು ಕೆಲವು ಸ್ಪೈಡರ್ ಗಳಲ್ಲಿ ತುಂಬಾನೇ ವಿಷ ಇರುತ್ತೆ. ವಿಷ ಇಲ್ಲದ ಸ್ಪೈಡರ್ ಗಳನ್ನ ಇವರು ತುಂಬಾನೇ ಸುಲಭವಾಗಿ ಫ್ರೈ ಮಾಡ್ಕೊಂಡು ತಿಂತಾರೆ. ಹಾಗಂತ ವಿಷ ಇರುವ ಸ್ಪೈಡರ್ ಗಳನ್ನ ಅವರು ತಿನ್ನೋದಿಲ್ಲ ಅಂತ ಅನ್ಕೋಬೇಡಿ. ಅವುಗಳನ್ನ ಕೂಡ ಇವರು ಬಿಡೋದಿಲ್ಲ. ಅವುಗಳಲ್ಲಿರುವ ವಿಷವೆಲ್ಲ ಪೂರ್ತಿಯಾಗಿ ತೆಗೆದು ಹಾಕಿ ಫ್ರೈ ಮಾಡ್ಕೊಂಡು ತಿಂತಾರೆ. ಇವರ ನಂಬಿಕೆ ಏನಂದ್ರೆ ಈ ಸ್ಪೈಡರ್ ಗಳಲ್ಲಿ ತುಂಬಾನೇ ಹೆಚ್ಚು ಪ್ರಮಾಣದಲ್ಲಿ ಪ್ರೋಟೀನ್ ಸಿಗುತ್ತಂತೆ. ಅದು ಕೂಡ ನಿಜಾನೇ ಅನ್ಕೊಳ್ಳಿ. ಸುಮಾರು 100 ಗ್ರಾಂ ಸ್ಪೈಡರ್ ನಲ್ಲಿ 19 ಗ್ರಾಂ ಪ್ರೋಟೀನ್ ಇರುತ್ತೆ. ಒಬ್ಬ ಮನುಷ್ಯನಿಗೆ ಈ ಪ್ರೋಟೀನ್ ಸಾಕಾಗುತ್ತೆ. ಇದ್ರ ಜೊತೆಗೆ ಈ ಸ್ಪೈಡರ್ ಗಳಲ್ಲಿ ಜಿಂಕ್ ಮತ್ತು ಮಿನರಲ್ಸ್ ಕೂಡ ಸಿಗುತ್ತೆ. ಹಾಗಂತ ಇದು ತುಂಬಾನೇ ಹೆಲ್ದಿ ಫುಡ್ ಅಂತ ಅನ್ಕೋಬೇಡಿ. ಯಾಕಂದ್ರೆ ಇವುಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಹೆಚ್ಚು ಪ್ರಮಾಣದ ಎಣ್ಣೆಯನ್ನ ಇವು ಹೀರ್ಕೊಳ್ತವೆ. ಇದರಿಂದ ತುಂಬಾನೇ ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ನಂಬರ್ 6 ಬ್ಯಾಟ್ಸ್ ಅಂಡ್ ಬ್ಯಾಂಬೂ ರ್ಯಾಟ್ಸ್. ಫ್ರೆಂಡ್ಸ್, 2020ರಲ್ಲಿ ಚೈನಾದಿಂದ ಇಡೀ ಪ್ರಪಂಚಕ್ಕೆ ಕೋವಿಡ್ ಬರುತ್ತೆ. ಆಗಲೇ ನಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಾಗಿದ್ದು ಚೀನಾದವರು ಬಾವಲಿಗಳನ್ನು ಕೂಡ ತಿಂತಾರೆ ಅಂತ. ಸೌತ್ ಚೀನಾದಲ್ಲಂತೂ ಪ್ರಾಚೀನ ಕಾಲದಿಂದ ಕೂಡ ಈ ಬಾವಲಿಗಳನ್ನ ಸೂಪ್ ಮಾಡ್ಕೊಂಡು ತಿಂತಿದ್ದಾರೆ. ಯಾಕಂದ್ರೆ ಅವರ ಪ್ರಕಾರ ಈ ಬಾವಲಿಗಳನ್ನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವ ಹಲವಾರು ರೋಗಗಳು ವಾಸಿಯಾಗುತ್ತಂತೆ. ಹಾಗಿದ್ರೆ ಈ ಕೋವಿಡ್ ವೈರಸ್ ಎಲ್ಲಿಂದ ಬಂತು ಗುರು? ಅದು ಬಿಡಿ, ಈಗ ಬ್ಯಾಂಬೂ ರ್ಯಾಟ್ಸ್ ಬಗ್ಗೆ ಮಾತನಾಡೋಣ ಬನ್ನಿ. ಇದೊಂದು ಇಲಿ ಜಾತಿಗೆ ಸೇರಿದ ಒಂದು ಜೀವಿ. ಈ ದೊಡ್ಡ ಗಾತ್ರದಲ್ಲಿ ಕಾಣ್ತಾ ಇರುವ ಇಲಿ ಅವರಿಗೆ ಒಂದು ದೊಡ್ಡ ಪ್ರೋಟೀನ್ ನ ಫುಡ್ ಆಗಿದೆ. ಈ ಬ್ಯಾಂಬೂ ರ್ಯಾಟ್ಸ್ ನಲ್ಲಿ ಪ್ರೋಟೀನ್ಸ್ ನ ಜೊತೆಗೆ ಹಲವಾರು ಔಷಧಿ ಗುಣಗಳು ಕೂಡ ಇದೆಯಂತೆ. ಉದಾಹರಣೆಗೆ ಆಸ್ತಮಾ ಮತ್ತು ನಪುಂಸಕದಂತಹ ಕಾಯಿಲೆಗಳನ್ನ ವಾಸಿ ಮಾಡುತ್ತೆ. ಇದರಿಂದ ಈ ಬ್ಯಾಂಬೂ ರ್ಯಾಟ್ಸ್ ಅನ್ನ ಸೂಪ್ ಮಾಡ್ಕೊಂಡು ಕೂಡ ಕುಡಿತಾರೆ. ಜೊತೆಗೆ ಫ್ರೈ ಮಾಡ್ಕೊಂಡು ಕೂಡ ತಿಂತಾರೆ. ಇವುಗಳನ್ನ ಹೆಚ್ಚಾಗಿ ರಾತ್ರಿ ವೇಳೆಯಲ್ಲಿ ಬೇಟೆಯಾಡೋದಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಈ ರ್ಯಾಟ್ಸ್ ರಾತ್ರಿಯಲ್ಲಿ ಹೆಚ್ಚಾಗಿ ತಮ್ಮ ಆಹಾರವನ್ನು ಹುಡುಕಲು ಹೊರಗಡೆ ಬರುತ್ತವೆ. ಆಗ ಇವುಗಳನ್ನ ಬೇಟೆಯಾಡ್ತಾರೆ. ನಂಬರ್ 5 ಬರ್ಡ್ ನೆಸ್ಟ್ ಸೂಪ್. ಫ್ರೆಂಡ್ಸ್, ಈ ಚೀನಾದವರು ಎಲ್ಲಾ ಪ್ರಾಣಿಗಳನ್ನ ತಿಂದು ರುಚಿ ನೋಡಿದ್ದಾರೆ. ಈಗ ಹೊಸದಾಗಿ ಏನಾದ್ರೂ ತಿನ್ಬೇಕು ಅಂತ ಹೇಳಿ ಈ ಪಕ್ಷಿಗಳ ಗೂಡನ್ನ ತಿನ್ನೋದಕ್ಕೆ ಶುರು ಮಾಡಿದ್ದಾರೆ. ಹೌದು, ನೀವು ಕೇಳಿದ್ದು ನಿಜ. ಇದೊಂದು ಸ್ವೀಟ್ಲೆಟ್ ಹೆಸರಿನ ಪಕ್ಷಿಯ ಗೂಡು. ಈ ಪಕ್ಷಿಯ ಗೂಡಿನಿಂದ ಮಾಡಿರುವ ಸೂಪನ್ನ ತುಂಬಾನೇ ಇಷ್ಟಪಟ್ಟು ಅವರು ತಿಂತಾರೆ. ಯಾಕಂದ್ರೆ ಈ ಪಕ್ಷಿ ತನ್ನ ಗೂಡನ್ನ ಕಡ್ಡಿ ಮತ್ತು ಹುಲ್ಲನ್ನ ಬಳಸಿಕೊಂಡು ಕಟ್ಟೋದಿಲ್ಲ. ಬದಲಿಗೆ ಅದರ ಬಾಯಲ್ಲಿ ಬಿಡುಗಡೆ ಆಗುವ ಲಾರ್ವಾದಿಂದ ಗೂಡನ್ನ ಕಟ್ಟುತ್ತೆ. ಈ ಪಕ್ಷಿಯ ಲಾರ್ವಾ ಒಂಥರ ಅಂಟಿನ ಪದಾರ್ಥದ ತರ ಕೆಲಸ ಮಾಡುತ್ತೆ. ಇದರಿಂದ ಅದನ್ನ ಬಳಸ್ಕೊಂಡು ತಮ್ಮ ಗೂಡ
ಗೂಡನ್ನ ಕಟ್ಟಿಕೊಳ್ತವೆ. ಈ ಪಕ್ಷಿಯ ಲಾರ್ವಾದಲ್ಲಿ ತುಂಬಾನೇ ಮಿನರಲ್ಸ್ ಇರುತ್ತೆ. ಇದರಿಂದ ಈ ಪಕ್ಷಿಯ ಗೂಡಿನಿಂದ ಮಾಡಿರೋ ಸೂಪ್ ಕುಡಿಯೋದಕ್ಕೆ ಚೀನಾದವರು ತುಂಬಾನೇ ಇಷ್ಟಪಡ್ತಾರೆ. ನಂಬರ್ 4, ಸಿ ಹಾರ್ಚಿನ್ ವಿತ್ ಎಗ್ಸ್. ಫ್ರೆಂಡ್ಸ್, ಇದು ಸಮುದ್ರದಲ್ಲಿ ಕಂಡು ಬರುವ ಒಂದು ವಿಚಿತ್ರವಾದ ಮೀನು. ಆದ್ರೆ ನೋಡುವುದಕ್ಕೆ ಮಾತ್ರ ಮೀನಿನ ತರ ಕಾಣೋದಿಲ್ಲ. ಇದರ ದೇಹದ ಮೇಲೆ ತುಂಬಾನೇ ಮುಳ್ಳುಗಳು ಇರುತ್ತೆ ಹಾಗೂ ತುಂಬಾನೇ ವಿಷಕಾರಿ ಕೂಡ ಆಗಿರುತ್ತೆ. ಒಂದು ವೇಳೆ ಇದರ ಮುಳ್ಳು ಮನುಷ್ಯನ ದೇಹಕ್ಕೆ ಚುಚ್ಚಿದ್ರೆ ತುಂಬಾನೇ ಭಯಂಕರವಾದ ನೋವಾಗುತ್ತೆ. ಈ ಮೀನು ಇಷ್ಟೊಂದು ವಿಷಕಾರಿ ಆಗಿದ್ರು ಕೂಡ ಚೈನಾದಲ್ಲಿ ತುಂಬಾ ಜನ ಇದನ್ನ ತಿನ್ನಲು ಇಷ್ಟಪಡ್ತಿದ್ದಾರೆ. ಈ ಮೀನಿನ ಒಳಗಡೆ ಚಿಕ್ಕ ಚಿಕ್ಕ ಹೆಗ್ಸ್ ಇರುತ್ತೆ. ತುಂಬಾನೇ ಸುರಕ್ಷಿತವಾಗಿ ಅವುಗಳನ್ನ ಹೊರಗಡೆ ತೆಗಿತಾರೆ. ನಂತರ ಇದರ ಒಳಗಡೆ ಮಸಾಲೆಯನ್ನ ಹಾಕಿ ಒಂದು ಒಳ್ಳೆ ಡಿಶ್ ಅನ್ನ ತಯಾರಿ ಮಾಡ್ಕೊಂಡು ತಿಂತಾರೆ. ಇದನ್ನ ಚೈನಾದಲ್ಲಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನಂಬರ್ 3, ಪಿಗ್ ಬ್ರೈನ್ ಅಂಡ್ ಮಂಕಿ ಬ್ರೈನ್. ಫ್ರೆಂಡ್ಸ್, ಹಂದಿಯನ್ನ ನಮ್ಮ ದೇಶದಲ್ಲೂ ಕೂಡ ಕೆಲವರು ತಿಂತಾರೆ. ಅದರ ಬ್ರೈನ್ ಅನ್ನ ಮಾತ್ರ ತುಂಬಾ ಜನ ತಿನ್ನೋದಿಲ್ಲ. ಆದ್ರೆ ಚೈನಾದಲ್ಲಿ ಮಾತ್ರ ಹಂದಿಯ ಮಾಂಸದ ಜೊತೆಗೆ ಹಂದಿಯ ಮೆದುಳನ್ನ ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಿದ್ದಾರೆ. ಚೈನಾದಲ್ಲಿ ಈ ಫುಡ್ ತುಂಬಾನೇ ಫೇಮಸ್. ಎಷ್ಟೊಂದು ಫೇಮಸ್ ಅಂದ್ರೆ ನಮ್ಮಲ್ಲಿ ಪಾನಿಪುರಿಯನ್ನ ರಸ್ತೆ ಬದಿಯಲ್ಲಿ ಹೇಗೆ ಮಾರಾಟ ಮಾಡ್ತಾರೋ ಸೇಮ್ ಅದೇ ತರ ಹಂದಿಯ ಮೆದುಳಿನ ಫುಡ್ ಅನ್ನು ಕೂಡ ಚೈನಾದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಇದ್ರ ಜೊತೆಗೆ ಕೋತಿಗಳ ಮೆದುಳನ್ನ ಕೂಡ ಇವರು ತುಂಬಾನೇ ಹೆಚ್ಚಾಗಿ ತಿಂತಾರೆ. ಚೈನಾದವರಿಗೆ ಇದೊಂದು ಹೆಲ್ದಿ ಫುಡ್ ಆಗಿದೆ. ಆದ್ರೆ ವಿದೇಶದಲ್ಲಿನ ಜನರು ಇದನ್ನ ಅನ್ಹೆಲ್ದಿ ಫುಡ್ ಎಂದು ಹೇಳ್ತಾರೆ. ನಂಬರ್ 2, ಸಿ ಕುಕುಂಬರ್. ಈ ಸಮುದ್ರ ಜೀವಿ ನೋಡುವುದಕ್ಕೆ ತುಂಬಾನೇ ವಿಚಿತ್ರವಾಗಿ ಕಾಣಬಹುದು. ಆದ್ರೆ ಇದರಲ್ಲಿ ಪ್ರೋಟೀನ್ ಎಷ್ಟೊಂದು ಜಾಸ್ತಿ ಆಗಿರುತ್ತೆ ಅಂದ್ರೆ ಚೀನಾದವರು ಇದನ್ನ ಸಲಾಡ್ ರೂಪದಲ್ಲಿ ಕೂಡ ತಿಂತಾರೆ ಹಾಗೂ ಇದನ್ನ ಬೇಯಿಸಿಕೊಂಡು ಕೂಡ ತಿಂತಾರೆ. ಇನ್ನು ಕೆಲವರು ಇವುಗಳನ್ನ ಸಮುದ್ರದಿಂದ ಹೊರಗಡೆ ತಂದ ಮೇಲೆ ಮೊದಲಿಗೆ ಬಿಸಿಲಿಗೆ ಒಣಗಲು ಬಿಡ್ತಾರೆ. ನಂತರ ಚೆನ್ನಾಗಿ ಒಣಗಿದ ಮೇಲೆ ಇದನ್ನ ತಿನ್ನುವಾಗ ಮತ್ತೆ ನೀರಿನಲ್ಲಿ ನೆನೆಸಿ ನಂತರ ಇದರಿಂದ ಸೂಪ್ ಮಾಡಿಕೊಂಡು ಕುಡಿತಾರೆ. ಇದರಲ್ಲಿ ತುಂಬಾನೇ ಜಾಸ್ತಿ ಪ್ರೋಟೀನ್ ಇರುತ್ತೆ ಹಾಗೂ ಕಡಿಮೆ ಫ್ಯಾಟ್ ಇರುತ್ತೆ. ಜೊತೆಗೆ ವಿಟಮಿನ್ಸ್ ಮತ್ತು ಮಿನರಲ್ಸ್ ತುಂಬಾನೇ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಇದರಿಂದ ಇವುಗಳನ್ನ ತುಂಬಾನೇ ಇಷ್ಟಪಟ್ಟು ಚೈನಾದವರು ತಿಂತಾರೆ. ನಂಬರ್ 1, ಡಾಗ್ ಮೀಟ್. ರೀಸೆಂಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಮಾರಾಟ ಮಾಡ್ತಿರುವ ಮಾಂಸದಲ್ಲಿ ಕೆಲವರು ನಾಯಿ ಮಾಂಸವನ್ನ ಮಿಕ್ಸ್ ಮಾಡ್ತಿದ್ದಾರೆ ಎಂದು ಒಂದು ದೊಡ್ಡ ಸುದ್ದಿ ಆಗಿತ್ತು. ಅದು ನಿಜ ಕೂಡ. ಅಂದ್ರೆ ನಮ್ಗೆ ನಾಯಿ ಮಾಂಸದ ಬಗ್ಗೆ ಯೋಚನೆ ಮಾಡೋಕ್ಕೂ ಕೂಡ ಇಷ್ಟ ಇರೋದಿಲ್ಲ. ಅಂತದ್ರಲ್ಲಿ ಇವರು ಮಾರುಕಟ್ಟೆಯಲ್ಲಿ ನಾಯಿ ಮಾಂಸವನ್ನು ಕೂಡ ಮಾರಾಟ ಮಾಡ್ತಿದ್ದಾರೆ. ಆದ್ರೆ ಈ ನಾಯಿ ಮಾಂಸವನ್ನ ಪೂರ್ತಿ ಚೈನಾದಲ್ಲಿ ತಿನ್ನೋದಿಲ್ಲ. ಕೆಲವು ರಾಜ್ಯಗಳಲ್ಲಿ ಮಾತ್ರವೇ ನಾಯಿ ಮಾಂಸವನ್ನ ತಿಂತಾರೆ. ನಿಮಗ್ ಗೊತ್ತಾ, ಚೈನಾದಲ್ಲಿ ನಾಯಿ ಮಾಂಸದ ಹಬ್ಬವನ್ನು ಕೂಡ ಆಚರಿಸ್ತಾರೆ. ಈ ಹಬ್ಬ ಬಂತು ಅಂದ್ರೆ ಸಿಕ್ಕ ನಾಯಿಗಳನ್ನ ಸಾಯಿಸಿ ಅದರ ಮಾಂಸವನ್ನ ಎಲ್ಲರೂ ಹಂಚಿಕೊಂಡು ತಿಂತಾರೆ. ಫ್ರೆಂಡ್ಸ್, ಈಗ ನಿಮ್ಗೆ ಒಂದು ಶಾಕಿಂಗ್ ಸಂಗತಿಯನ್ನ ಹೇಳ್ತೀನಿ. ಒಂದು ವೇಳೆ ನೀವು ಚೈನಾಗೆ ಹೋದ್ರೆ ಇದು ತುಂಬಾನೇ ಯೂಸ್ ಆಗುತ್ತೆ. ಇಷ್ಟೊತ್ತು ನೀವು ವಿಡಿಯೋ ನೋಡಿದ್ದೀರಾ ಅಂದ್ರೆ ನಿಮ್ಗೆ ಒಂದಂತೂ ಅರ್ಥ ಆಗಿರುತ್ತೆ, ಚೈನಾದಲ್ಲಿ ಸ್ಟ್ರೀಟ್ ಫುಡ್ಸ್ ತುಂಬಾನೇ ಫೇಮಸ್ ಅಂತ. ಆದ್ರೆ ಇದರ ಹಿಂದೆ ಒಂದು ಡಾರ್ಕ್ ರಿಯಾಲಿಟಿ ಕೂಡ ಇದೆ. ಅದ್ರ ಬಗ್ಗೆ ಗೊತ್ತಾದ್ರೆ ಖಂಡಿತ ನೀವು ಚೈನಾದಲ್ಲಿ ಯಾವುದೇ ತರಹದ ಸ್ಟ್ರೀಟ್ ಫುಡ್ ಅನ್ನ ತಿನ್ನೋದಕ್ಕೆ ಇಷ್ಟನೇ ಪಡೋದಿಲ್ಲ. ಚೈನಾದಲ್ಲಿರುವ ದೊಡ್ಡ ರೆಸ್ಟೋರೆಂಟ್ ಗಳಿಂದ ತುಂಬಾನೇ ಯೂಸ್ಡ್ ಆಯಿಲ್ಸ್ ಬಿಸಾಕ್ತಾರೆ. ಅಂತಹ ಕೆಟ್ಟ ಎಣ್ಣೆಯನ್ನ ಕೆಲವರು ಶೇಖರಣೆ ಮಾಡಿ ಅದನ್ನ ಪದೇ ಪದೇ ಫಿಲ್ಟರ್ ಮಾಡಿ ಅದರಲ್ಲಿರುವ ವೇಸ್ಟ್ ಅನ್ನ ರಿಮೂವ್ ಮಾಡ್ತಾರೆ. ಈ ರೀತಿ ತಯಾರಾದ ಎಣ್ಣೆಯನ್ನ ಅವರೇ ತಯಾರಿ ಮಾಡಿರುವ ಪ್ಯೂರ್ ಆಯಿಲ್ ಅಂತ ಲೇಬಲ್ ಹಾಕಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ. ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋ ದುರಾಸೆಗೆ ಚೈನಾದ 10% ರಸ್ತೆ ಬದಿಯ ವ್ಯಾಪಾರಿಗಳು ಈ ಕೊಳಕು ಆಯಿಲ್ ಅನ್ನ ಬಳಸ್ತಿದ್ದಾರೆ. ಇಷ್ಟೆಲ್ಲ ಕೇಳಿದ್ಮೇಲೂ ಕೂಡ ನಿಮ್ಗೆ ಚೈನಾದ ಸ್ಟ್ರೀಟ್ ಫುಡ್ ಅನ್ನ ಟ್ರೈ ಮಾಡ್ಬೇಕು ಅಂತ ಅನ್ಸುತ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.